ಡಿ.ಕೆ. ಸುರೇಶ್ ಅವರ ಮಾತು, ಕೇಂದ್ರ ಸರ್ಕಾರದಿಂದ ಮಲ್ತಾಯಿ ಧೋರಣೆ ಆಗ್ತಾ ಇದೆ, ನಮ್ಮ ರಾಜ್ಯಕ್ಕೆ ಸಿಗಬೇಕಾದ ಅನುದಾನ ಬರ್ತಾ ಇಲ್ಲ, ನಾವು ಕಟ್ಟಿದ ಜಿಎಸ್ಟಿಯಲ್ಲಿ ನಮಗ್ ಬರಬೇಕಾದ ಪಾಲಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನೋ ಮಾತುಗಳು. ಇದಕ್ಕೆ ಪೂರಕವಾಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ರಿಪಬ್ಲಿಕ್ ಕನ್ನಡಕ್ಕೆ ನೀಡಿರುವ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಇದೇ ವಿಚಾರವನ್ನ ಮುಂದಿಟ್ಕೊಂಡು ದೆಹಲಿಗೆ ಹೋಗಿ ನಾವು ಪ್ರತಿಭಟನೆ ನಡೆಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಕೇಂದ್ರದ ವಿರುದ್ಧ ಸಿಡಿದೆದ್ದಿದ್ದಾರೆ ಕಾಂಗ್ರೆಸ್ ನಾಯಕರು. ಮೋದಿ ವಿರುದ್ಧ ತೊಡೆ ತಟ್ಟಿದ್ದಾರೆ ರಾಜ್ಯದ ಕೈ ಲೀಡರ್ಸ್. ದೆಹಲಿಯಲ್ಲಿ ಕಾಂಗ್ರೆಸ್ ಶಾಸಕರಿಂದ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮಾಹಿತಿಯನ್ನ ಹಂಚಿಕೊಂಡಿರೋದು ಖುದ್ದು ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಉಪಮುಖ್ಯಮಂತ್ರಿಗಳು ಆಗಿರುವ ಡಿ.ಕೆ. ಶಿವಕುಮಾರ್. ಫೆಬ್ರವರಿ 7ರಂದು ರಾಜ್ಯ ಕಾಂಗ್ರೆಸ್ ಶಾಸಕರಿಂದ ಪ್ರತಿಭಟನೆ ನಡೆಸಲಿಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರನ್ನೂ ಒಳಗೊಂಡಂತೆ ಗಮನಿಸಬೇಕಾದ ಅಂಶ, ಸಿದ್ದರಾಮಯ್ಯ ಅವರನ್ನೂ ಒಳಗೊಂಡಂತೆ 138 ಶಾಸಕರು ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ವಿರುದ್ಧ ರಾಜ್ಯ ಸರ್ಕಾರ ಸಿಡಿದೆದ್ದಿರುವುದು, ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ. ಸರ್, ಏನು ಸರ್ ಪ್ರತಿಭಟನೆ? ನಮ್ಮ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇರೋಂಥ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ಸರಿಪಡಿಸಬೇಕು ಅಂತೇಳಿ ಜನರಿಗೆ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ, ಜನರಿಗೆ ನ್ಯಾಯವನ್ನು ಒದಗಿಸ್ಕೊಡೋಕ್ಕೋಸ್ಕರ ನಾವೆಲ್ಲ ಶಾಸಕರು ದೆಹಲಿ ಚಲೋ ಮಾಡ್ತಾ ಇದ್ದೀವಿ. ಅಂದರೆ ಸ್ವಾತಂತ್ರ್ಯ ಬಂದ ನಂತರ ಸಾಕಷ್ಟು ಬಾರಿ ಮಲತಾಯಿ ಧೋರಣೆ ಆರೋಪ ಬಂದರೂ ಕೂಡ ಮುಖ್ಯಮಂತ್ರಿ ಸೇರಿದಂತೆ ಪಕ್ಷದ ಶಾಸಕರು ಯಾರು ಕೂಡ ಇಲ್ಲಿವರೆಗೂ ಹೋಗಿ ಪ್ರತಿಭಟನೆ ಮಾಡಿರಲಿಲ್ಲ. ಇದೊಂದು ರೀತಿಯಲ್ಲಿ ಐತಿಹಾಸಿಕ ಅಥವಾ ಸರ್ಕಾರದ ವಿರುದ್ಧ ಒಂದು ಸಂದೇಶ ಕೊಡುವಂಥದ್ದು. ನಾವು ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಲ್ಲ, ನಮ್ಗೆ ಅವಕಾಶ ಸಿಕ್ಕಿದೆ ಧ್ವನಿಯನ್ನು ಎತ್ತಲಿಕ್ಕೆ. ಆ ಕೆಲಸವನ್ನು ರಾಜ್ಯದ ಜನತೆ ಪರವಾಗಿ ನಾವು ಮಾಡ್ತೇವೆ. ಸರ್, ಯಾವತ್ತು ಹೋಗ್ತಾ ಇದ್ದೀರಿ ಸರ್? 6ನೇ ತಾರೀಕು ರಾತ್ರಿ ದೆಹಲಿಯಲ್ಲಿ ಇರ್ತೀವಿ. 7ನೇ ತಾರೀಕು ಬೆಳಗ್ಗೆ ನಮ್ಮ ಪ್ರತಿಭಟನೆಯನ್ನು ಅಲ್ಲಿ ಹೋರಾಟವನ್ನು ಮಾಡ್ತೇವೆ. ಯಾರು ಪಾಲ್ಗೊಳ್ಬೇಕಂತ ಕರೆ ಕೊಡ್ತಿರ್ತಾವೆ? ಎಲ್ಲ ಸಂಸತ್ ಸದಸ್ಯರಿಗೆ, ನಮ್ಮ ಶಾಸಕರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ, ಮಂತ್ರಿಗಳ ಸಮೇತ ಮುಖ್ಯಮಂತ್ರಿಗಳ ಮುಖಂಡತ್ವದಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಬರಗಾಲ ಪರಿಹಾರ ಸಂಬಂಧಪಟ್ಟ ಅಷ್ಟು ಕೇಳಿದ್ರು ಕೂಡ ಕೊಟ್ಟಿರಲಿಲ್ಲ. ಈಗ ಇಲ್ಲ, ಬಜೆಟ್ ಹಣನೂ ಇಲ್ಲ. ಇದು ಡಿ.ಕೆ. ಶಿವಕುಮಾರ್ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಏನು ಪ್ರತಿಭಟನೆ 7ನೇ ತಾರೀಕು ಮಾಡ್ತಾ ಇರುವಂಥದ್ದು, ಜೊತೆಗೆ ಒಂದು ರೀತಿಯ ಸಂದೇಶ ಕೊಡುವಂಥ ಕಾರ್ಯಕ್ರಮ ಕೂಡ ಅಂತ ಹೇಳಿದ್ರು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನಹಳ್ಳಿ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಡಿ.ಕೆ. ಶಿವಕುಮಾರ್ ಅವರೇನೋ ಹೇಳ್ಬಿಟ್ರು, ನಾವೆಲ್ಲರೂ ಹೋಗಿ ಪ್ರತಿಭಟನೆ ಮಾಡ್ತೀವಿ, ದೆಹಲಿ ಚಲೋ ಮಾಡ್ತೀವಿ ಅಂತ ಹೇಳಿ. ಆದರೆ ಬಿಜೆಪಿ ನಾಯಕರ ಪ್ರಕಾರ ಇದು ಹಾಸ್ಯಾಸ್ಪದ. ಹೈಕಮಾಂಡ್ ಮುಂದೆ ಪರೇಡ್ ನಡೆಸ್ಲಿಕ್ಕೆ ಹೋಗ್ತಿದ್ದಾರೆ ಅಷ್ಟೇ, ಅದನ್ನ ಬಿಟ್ರೆ ಯಾವುದೇ ಪ್ರತಿಭಟನೆ ಅಲ್ಲ ಇದು ಅಂತ ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ಚಲೋ ಹೇಳಿಕೆಗೆ ತಿರುಗೇಟನ್ನ ನೀಡಿದ್ದಾರೆ ಸುನಿಲ್ ಕುಮಾರ್. ಮಾಜಿ ಸಚಿವ ಸುನಿಲ್ ಕುಮಾರ್ ಅವರು ಕಾಂಗ್ರೆಸ್ನ ಈ ಒಂದು ಪ್ರತಿಭಟನೆಗೆ ತಿರುಗೇಟನ್ನ ನೀಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಬಲ ಪ್ರದರ್ಶನ ಆಗುತ್ತಷ್ಟೇ, ಅಲ್ಲಿ ಹೋಗಿ ರಾಜ್ಯದ ಜನರ ಪರವಾಗಿ ಏನವ್ರು ಮಾಡೋದಿಲ್ಲ, ಬದಲಾಗಿ ಹೈಕಮಾಂಡ್ ಮುಂದೆ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಷ್ಟೇ ಅಂತ ಹೇಳಿ ತಿರುಗೇಟ್ ನೀಡಿದ್ದಾರೆ ಸುನಿಲ್ ಕುಮಾರ್. ನೀವು ಡೆಲ್ಲಿಗೆ ಪ್ರತಿಭಟನೆಗೆ ಫ್ಲೈಟ್ ಹತ್ತೋದಕ್ಕಿಂತ ಮುಂಚೆ ಆ 10 ವರ್ಷದ UPA ಅವಧಿ ಮತ್ತು ನರೇಂದ್ರ ಮೋದಿ ಅವರ ಅವಧಿಯ 10 ವರ್ಷದ ಅವಧಿಯ 2 ವ್ಯತ್ಯಾಸಗಳನ್ನು ಶ್ವೇತಪತ್ರದ ಮುಖಾಂತರ ಹೊರಡಿಸಬೇಕು. ನನಗೊಂದು ಸಣ್ಣ ಗುಮಾನಿ ಕಾಣ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ತನ್ನ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೋಸ್ಕರ ಶಾಸಕರನ್ನ ಡೆಲ್ಲಿ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಒಂದು ರಾಜಕೀಯ ಷಡ್ಯಂತ್ರ ಇದರಲ್ಲಿ ನಡೀತಾ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ತನ್ನ ಹೈಕಮಾಂಡಿನ ಮುಂದೆ ತನ್ನ ಜೊತೆಗೆ 135 ಜನ ಶಾಸಕರಿದ್ದಾರೆ ಎನ್ನುವಂಥ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡ್ತಾ, ಮುಂದೆ ಎಲ್ಲೋ ಒಂದು ಕಡೆ ಇನ್ಯಾವುದೋ ಅಧಿಕಾರದ ಕುರ್ಚಿಗೋಸ್ಕರ ಹೈಕಮಾಂಡಿನ ಮುಂದೆ ಪೆರೇಡ್ ಮಾಡುವಂಥ ಪ್ರಯತ್ನ ರಾಜ್ಯದ ಹಿತಕ್ಕಿಂತ ಹೆಚ್ಚಾಗಿ ಸ್ವಹಿತ ಇದರಲ್ಲಿದೆ ಅಂತೇಳಿ ನಂಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ನೀವು ಡೆಲ್ಲಿಗೆ ಪ್ರತಿಭಟನೆಗೆ ಫ್ಲೈಟ್ ಹತ್ತೋದಕ್ಕಿಂತ ಮುಂಚೆ ಆ 10 ವರ್ಷದ UPA ಅವಧಿ ಮತ್ತು ನರೇಂದ್ರ ಮೋದಿ ಅವರ ಅವಧಿಯ 10 ವರ್ಷದ ಅವಧಿಯ 2 ವ್ಯತ್ಯಾಸಗಳನ್ನು ಶ್ವೇತಪತ್ರದ ಮುಖಾಂತರ ಹೊರಡಿಸಬೇಕು. ನನಗೊಂದು ಸಣ್ಣ ಗುಮಾನಿ ಕಾಣ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ತನ್ನ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೋಸ್ಕರ ಶಾಸಕರನ್ನ ಡೆಲ್ಲಿ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಒಂದು ರಾಜಕೀಯ ಷಡ್ಯಂತ್ರ ಇದರಲ್ಲಿ ನಡೀತಾ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ.